ವರುಷ್ಕನ ಬರ್ಡೇ ದಿನ ಮಾಡ್ತಾ ಇರೋಂಥ ವೀಡಿಯೋ. ವರುಷ್ಕಾಗೆ 3rd ಇಯರ್ ಬರ್ಡೇ ಇದು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ದೇವಸ್ಥಾನ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ 3ನೇ ವರ್ಷ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಬೆಂಗಳೂರಲ್ಲಿ ಇರ್ತೀವಿ ಅಂದ್ಕೊಂಡಿದ್ದೆ ನಾನು. ಬಟ್ ನಾವು ಊರಲ್ಲೇ ಇದ್ವಿ. ಸೊ ಹಾಗಾಗಿ ಊರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದು, ಇಲ್ಲಿ ಕೂತಿದ್ದಾರಲ್ಲ ಜನಗಳು, ಅದು ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅವತ್ತು ಶ್ರೀರಾಮನವಮಿನೂ ಇತ್ತು. ಆ ದೇವ್ರಿಗೆ ಶ್ರೀರಾಮನವಮಿ ಅದು ಮಜ್ಜಿಗೆ ಪಾನಕ ಅದೆಲ್ಲ ಮಾಡಿ ಆಚರಿಸ್ತಾರೆ, ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ಅದು ಗಡ್ಗಂಬದಲ್ಲಿ ಇಟ್ಟಿದ್ದಾರಲ್ಲ, ಅದೆಲ್ಲ ಮಜ್ಜಿಗೆ ಪಾನಕನೇ ಎಲ್ಲ ರೆಡಿ ಮಾಡಿ ತಂದಿಟ್ರು. ನಾವು ಮಾರ್ನಿಂಗಿಂದ ನೋಡ್ತಾ ಇದ್ವಿ ಯಾವಾಗ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. 12 ಅಂದರು, 12:30 ಅಂದರು. 1:30 ಆಯಿತು ಪೂಜೆ ಆಗೋ ಅಷ್ಟರಲ್ಲಿ. ಅಲ್ಲಿವರೆಗೂ ಅಲ್ಲೇ ಕೂತಿದ್ವಿ. 12:30ಗೆ ನಾವು ದೇವಸ್ಥಾನದ ಹತ್ರ ಬಂದಿದ್ದು. ಒಳಗಡೆ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ದೇವಸ್ಥಾನದ ಒಳಗಡೆ ತುಂಬ ಸೆಕೆ ಇತ್ತು. ಅದಕ್ಕೆ ಆಚೆ ಕೂತಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಚೆನ್ನಾಗಿತ್ತು. ಪಾನಕ ಮಜ್ಜಿಗೆ, ನಾನು ಪಾನಕ ಕುಡಿಯೋಲ್ಲ, ಮಜ್ಜಿಗೆ ಹೆಸರುಬೇಳೆ ಅದೆಲ್ಲ ಚೆನ್ನಾಗಿತ್ತು. ಇನ್ನು ವರ್ಷಕ್ಕೆ ಫೋಟೋ ತೆಗಿಯೋಣ ನಿಂತ್ಕೊಂತ ಅಂದರೆ ಅವಳು, ನಾವು ಹೇಳ್ತಾನೆ ಇರಲಿಲ್ಲ, ಹಿಂಗೆ ಹಂಗೆ ನಿಂತ್ಕೊಂತ ಅವಳೇ ಕೈಯೆಲ್ಲ ಇಟ್ಕೊಂಡು ಹಿಂಗೆ ಕಾಲೆಲ್ಲ ಒಂದು ಸ್ವಲ್ಪ ಕಾಲು ಮೇಲೆ ಇಟ್ಕೊಂಡು ಒಂದು ಕಾಲು ಇದೆಲ್ಲ ಎಲ್ಲಿ ನೋಡ್ಕೊಂಡ್ಲು ನನಗೆ ಗೊತ್ತಿಲ್ಲ. ಅವಳೇ ಒಂದಾದ್ಮೇಲೆ ಒಂದು ಪೋಸ್ನ ಕೊಡ್ತಾ ಇದ್ಲು. ಬಟ್ ಅಷ್ಟು ಫೋಟೋ ನೀಟಾಗಿ ತೆಗ್ದಿಲ್ಲ. ಆ್ಯಂಡ್ ಇದೇ ದೇವಸ್ಥಾನ ನಾನು ಹೇಳಿದ್ದು. ಬಟ್ ಇದು ಪೂಜೆಗಿನ ಮುಂಚೆ ಕ್ಲೋಸ್ ಮಾಡಿದರು. ಅಂದರೆ ಕ್ಲೋಸ್ ಅಂದರೆ ಸ್ಕ್ರೀನ್ ಹಾಕಿದ್ರು ಅಷ್ಟೇ, ದೇವ್ರ ಡೋರ್ ಕ್ಲೋಸ್ ಏನು ಮಾಡಿರಲಿಲ್ಲ. ಅದೆಲ್ಲ ಸ್ವಲ್ಪ ಹಾಗೆ ವಿಡಿಯೋ ಮಾಡಿದ್ದೀವಿ. ದೇವ್ರ ಒಳಗಡೆ ದೇವ್ರನ್ನ ತೋರಿಸಿಲ್ಲ, ಯಾಕೆ ಅಲ್ಲೇನು ರಿಸ್ಟ್ರಿಕ್ಷನ್ ಏನಿಲ್ಲ, ದೇವ್ರು ತೋರಿಸ್ಬಾರ್ದು ಅಂತೆಲ್ಲ. ಬಟ್ ನಾನೇ ತೋರಿಸಿಲ್ಲ. ಮುಂದೆ ಬರುವಂಥ ವಿಡಿಯೋ ಕ್ಲಿಪ್ಪಿಂಗಲ್ಲಿ ದೇವ್ರು ಕಾಣಲ್ಲ, ಕ್ಲಿಯರಾಗಿ ಕಾಣಲ್ಲ. ಬಟ್ ದೇವ್ರ ಒಳಗಡೆ ಇರೋದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಹಾಕ್ಸ್ಕೊಳ್ಳಿ ಬೇಕಾರೆ ತರ್ತಾ ಇದ್ದಾರೆ ಗ್ಲಾಸ್. ದೇವ್ರ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಾದಮೇಲೆ ನಾವು ಮನೆಗೆ ಬಂದು ಸ್ವಲ್ಪ ಡೆಕೋರೇಟ್ ಮಾಡ್ತಾಯಿದ್ವಿ. ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ, ಮಾಡಿಲ್ಲ. ಸಿಂಪಲಾಗಿ ಬಲೂನ್ಸ್ ಎಲ್ಲ ಕಟ್ಟಿದ್ದೀವಿ ಇಲ್ಲಿ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ದೇವಸ್ಥಾನಕ್ಕೆ ಹೋದ್ಮೇಲೆ ಇನ್ನೊಂದು ಎಲ್ಲ ಒಂದು ಮಕ್ಕಳು ಆಟ ಆಡೋದು ಒಂದಿದೆ, ಅಲ್ಲಿಗೆ ಹೋಗಬೇಕು ಅಂತ. ಬಟ್ ಪೂಜೆನೇ ಲೇಟಾಗಿ ಹೋಗಿರೋದ್ರಿಂದ ಆಗಿಲ್ಲ. ಅದು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದು ರೆಡಿ ಮಾಡಿ ಮಕ್ಕಳು ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಬಂದಿದ್ವಿ. ಆ್ಯಂಡ್ ಈ ಲಾಸ್ಟ್ 2 ಇಯರ್ ನಮ್ಮ ವರುಷ್ಕಾಗೆ ಫ್ರಾಕ್ ಹಾಕಿದ್ವಿ. ಈ ವರ್ಷ ಬಾಯ್ಸ್ ಥರ ಪ್ಯಾಂಟು ಶರ್ಟ್ ಹಾಕಿ ಡ್ರೆಸ್ ಮಾಡಿದ್ವಿ. ಎಲ್ಲರ ಮೇಲೆ ಸಾಂಗ್ ಹಾಕ್ತೀನಿ, ಡ್ಯಾನ್ಸ್ ಮಾಡಬೇಕು. ಕೇಕು ಫಸ್ಟು ಒಂದು ಬೇಕ್ರಿಯಲ್ಲಿ ನೋಡಿದ್ವಿ. ಅದಾದಮೇಲೆ ಇನ್ನೊಂದು ಕಡೆ ನೋಡೋಣ ಅಂತ ಬಂದ್ವಿ. ಅಲ್ಲಿ ಬೇಕ್ ಪಾಯಿಂಟ್ ಅಂತ, ಅಲ್ಲಿ ಈ ಕೇಕ್ ನಮಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ಇಯರು ನಾವು ಪೈನಾಪಲ್ ಫ್ಲೇವರ್ದು ಕೇಕ್ ಕಟ್ ಮಾಡಿದ್ದು. ಸೆಕೆಂಡ್ ಇಯರ್ ಬಟರ್ ಸ್ಕಾಚ್. ಇದು 3ನೇ ವರ್ಷ ಇದು ಚಾಕೋ ಚಿಪ್ಸು. ಇದು ನೋಡಿದ್ವಿ, ಅವರು ಸ್ವಲ್ಪ ಜಾಸ್ತಿನೇ ಹೇಳಿದ್ರು 1 kgಗೆ. ಆಮೇಲೆ ಮತ್ತೆ ಬೇರೆ ಒಂದು ಕಡೆ ಹೋಗಿ ನೋಡಿದ್ವಿ, ಎಲ್ಲೂ ಅಷ್ಟು ಇಷ್ಟ ಆಗಿಲ್ಲ. ಈ ಕೇಕೆ ಇಷ್ಟ ಆಗೋಗಿತ್ತಲ್ಲ. ಸೊ ಹಾಗಾಗಿ ಆಯಿತು ಅಂತ ಇದನ್ನೇ ಬುಕ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ತುಂಬ, ಕೇಕು ಟೇಸ್ಟಿಯಾಗಿತ್ತು.
ಇವರು 3 ಜನ ಇದ್ದಾರಲ್ಲ, ಇವರು 3 ಜನದ ಮಕ್ಕಳ ಜೊತೆನೇ ಜಾಸ್ತಿ ಆಟ ಆಡೋದು. ಇನ್ನೂ ಒಬ್ಬ ಹುಡುಗ ಇದ್ದಾನೆ, ಅವನೊಬ್ಬ ಊರಿಗೆ ಕೊಟ್ಟೋಗ್ಬಿಟ್ಟಿದ್ದ, ಅವನೊಬ್ಬ ಮಿಸ್ಸಿಂಗು. ಆಟ ಆಡ್ತಾರೆ, ಜಾಸ್ತಿ ಆಟ ಆಡೋಕ್ಕಿಂತ ಜಗಳ ಮಾಡ್ಕೊಳ್ಳೋದೇ ಜಾಸ್ತಿ. ಇವರು ಒಬ್ರಿಗೊಬ್ರು ಇದು ಮಾಡಿಕೊಂಡು ಇವ್ರು 3 ಜನ ಅಲ್ಲಿ ಕೂತ್ಕೊಂಡೆ ಇಲ್ಲ ಹತ್ರನೇ ಬಂದ್ಬಿಟ್ಟಿದ್ರು. ಇವ್ರ ತಲೆಗಳೇ ಕಾಣಿಸ್ತಾ ಇದೆ. ಆ್ಯಂಡ್ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಇವರು ಅಲ್ಲಿ ಇದ್ರ ಮೇಲೆ ಡೆಕೋರೇಷನ್ಗೆ ಅಂತ ಚಾಕ್ಲೇಟ್ಸ್ ಇದು ಮಾಡಿರ್ತಾರಲ್ಲ, ಅದರಲ್ಲಿ ನನಗೆ ಈ ಚಾಕ್ಲೇಟ್ ಬೇಕು, ನನಗೆ ಆ ಚಾಕ್ಲೇಟ್ ಬೇಕಂತ ಈಸ್ಕೊಂಡು ತಿಂತಾಯಿದ್ದಾರೆ. ಸೊ ಅವ್ರಿಗೆ ಬರೀ ಚಾಕ್ಲೇಟ್ಸ್ನ ಕೊಟ್ಬಿಟ್ಟು ಆಮೇಲೆ ಎಲ್ಲ ಸ್ವಲ್ಪ ಜನ ಅಕ್ಕಪಕ್ಕ ಮನೆಯವ್ರನ್ನ ಕರೆದಿದ್ವಿ. ಅವ್ರಿಗೆಲ್ಲ ಕೇಕೆಲ್ಲ ಕೊಟ್ಟು ಕಳಿಸಾದ್ಮೇಲೆ ಆಮೇಲೆ ಅವರೆಲ್ಲ ಓದಾದ್ಮೇಲೆ ಇವ್ರಿಗೆ ಹಾಕ್ಕೊಟ್ವಿ. ಯಾಕೆಂದರೆ ಇವರೆಲ್ಲ ಗಲೀಜು ಮಾಡಿಬಿಡ್ತಾರಲ್ಲ, ಸೊ ಇವ್ರು ಕುತ್ಕೊಂಡು ನೀಟಾಗೆ ತಿನ್ನಲಿ ಆರಾಮಾಗಿ ಅಂತ ಅಂದ್ಬಿಟ್ಟು ಫಸ್ಟು ಚಾಕ್ಲೇಟ್ಸ್ನ ಕೊಟ್ಟಿದ್ದು. ಆ್ಯಂಡ್ ಇವ್ರ ಜೊತೆ ಇವಳು ವರುಷ್ಕ ಡ್ಯಾನ್ಸ್ ಮಾಡಿದ್ದಾಳೆ. ನಾನು ಆಮೇಲೆ ಸಾಂಗ್ ಹಾಕ್ತೀವಿ ಆಮೇಲೆ ಡ್ಯಾನ್ಸ್ ಮಾಡಿ ಅಂತಂದರೆ ಮುಂಚೆನೇ ಡ್ಯಾನ್ಸ್ ಮಾಡ್ತಾಯಿದ್ರು, ಏನೇನೋ ಕಿಚ್ಕೊಂಡು ಸೌಂಡ್ ಮಾಡ್ಕೊಂಡು ಫುಲ್ಲು ಜೋರು ಸೌಂಡು. ನಾವು ವರ್ಷಗಂತೂ ತುಂಬ ಖುಷಿ ಆಯಿತು. ಅವಳಿಗೆ ಸಖತ್ತು ಕಿರ್ಚ್ತಾಯಿದ್ರು. ಆಮೇಲೆ ಸ್ವಲ್ಪ ನಿಲ್ಲಿಸಿಸ್ಬಿಟ್ಟು ಮತ್ತೆ ಅದಾದಮೇಲೆ ಸಾಂಗ್ ಹಾಕಿದ್ಮೇಲೆ ಮತ್ತೆ ಸಾಂಗ್ ಹಾಕಿದ್ರು ಇಡಕ್ಕೆ ಡ್ಯಾನ್ಸ್ ಮಾಡಿದ್ರು. ಮಾಡ್ತೀನಿ ಒಂದು 5 ನಿಮಿಷ. ಲಾಸ್ಟ್ ಸೆಕೆಂಡ್ ಇಯರ್ ಬರ್ಡೇಲಿ ಇವರಿಬ್ಬರು ಅಕ್ಕ ತಮ್ಮ ಇದ್ದರು. ಇವಳಾಗಲಿ ತಿಂದಿದ್ಲು, ಬಟ್ ಆದರೂ ಅದಕ್ಕೆ ಅವಳಿಗೆ ನಾನು ಸ್ವಲ್ಪ ಕೊಟ್ವಿ. ಆ್ಯಂಡ್ ಇವರೆಲ್ಲ ಡ್ಯಾನ್ಸ್ ಮಾಡಿರೋದು ನಾನು ಒಂದು ಸ್ವಲ್ಪನೂ ಕಟ್ ಮಾಡಿಲ್ಲ, ಯಾಕೆಂದರೆ ನಮಗೆ ಮೆಮೊರಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇನ್ನೂ ಕಟ್ ಮಾಡಿಲ್ಲ, ಎಲ್ಲನೂ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಅಕ್ಕ ಫೋನ್ ಮಾಡಿ ಅಂದಿತ್ತಲ್ಲ, ಗಾಯತ್ರಿ ಅಕ್ಕ ಫೋನ್ ಮಾಡಿ ಅಂದಿದ್ರಲ್ಲ, ಬಾರೋ. ಫೋನ್ ಮಾಡಿ ಗಾಯತ್ರಿ ಅಕ್ಕ ಅವಾಗಲೇ ಮಾಡಿದ್ರು, ಮನೆ ಕಟ್ತಿಲ್ಲ ಗಾಯತ್ರಿ ಅಕ್ಕ. ಆಡು ನೆನೆ ಆಡ್ತಿದ್ದಲ್ಲ ವರ್ಷ, ಅದು ಹೆಂಗೆಂಗೋ ಮನೇಲಿ. ಹಾಂ ಆಡು ಬಿದ್ದೋಯ್ತೆ. ಗಿಫ್ಟ್ ಕೇಳಿದ್ದಲ್ಲ, ಅದಕ್ಕೆ ಗಿಫ್ಟ್ ತಂದೆ. ನೋಡಿ ಏನು ಗಿಫ್ಟು, ಬಿಚ್ಚು ನೀನೇ ಓಪನ್ ಮಾಡು. ನಮ್ಮ ಪಾಪು ಅವಳ ಬರ್ಡೇಗೆ ಗಿಫ್ಟ್ ಬೇಕು ಅಂತ ಕೇಳಿದ್ಲು. ಟಿ ವಿಲೆಲ್ಲ ನೋಡ್ತಾಳಲ್ಲ ಬೊಂಬೆ ವೀಡಿಯೋಸು, ಅದರಲ್ಲಿ ಬರ್ಡೇ ಎಲ್ಲ ಮಾಡಿದಾಗ ಗಿಫ್ಟ್ ಎಲ್ಲ ಕೊಡ್ತಾರಲ್ಲ, ಅದು ನೋಡಿಬಿಟ್ಟು ಅವಳು ಕೇಳಿದ್ಲು. ಅದಕ್ಕೆ ಏನು ಕೊಡೋದಂತ ಗೊತ್ತಾಗಿರಲಿಲ್ಲ. ಆಮೇಲೆ ಅವಳು ಯಾವಾಗಲೂ ನಮ್ಮ ಬ್ಯಾಗೆಲ್ಲ ಎತ್ಕೊಂಡು ಹಾಕೊಂಡು ಓಡಾಡ್ತಾ ಇರ್ತಾಳೆ. ಸೊ ಹಾಗಾಗಿ ಬ್ಯಾಗೇ ಕೊಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಮೊಬೈಲಲ್ಲಿ ಯಾವುದು ಬುಕ್ ಮಾಡಿರೋದು ಅಂತ. ಅವಳಿಗೂ ತೋರಿಸಿ ಎಷ್ಟೊಂದು ಬೊಂಬೆ ಬ್ಯಾಗ್ಸು, ಅವಳು ಇದೇ ಬೇಕು ಅಂತ ಅಂದ್ಲು. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಸೈಜು ತುಂಬ ಸ್ಮಾಲ್ ಇದೆ. ನೋಡಬೇಕಾದ್ರೇ ಗೊತ್ತಾಯಿತು, ಅಲ್ಲಿ ಕಸ್ಟಮರ್ಸ್ ಎಲ್ಲ ಇಮೇಜಸ್ನ ಅಪ್ಲೋಡ್ ಮಾಡಿರ್ತಲ್ಲ ಆವಾಗ. ಬಟ್ ಅವಳು ಇದೇ ಬೇಕು ಅಂದ ಆಯಿತು ಅಂತ ಇದನ್ನೇ ಬುಕ್ ಮಾಡಿದ್ದೆ. ಬಟ್ ನಾನು ಬೆಂಗಳೂರಲ್ಲೇ ಇದನ್ನು ಇಟ್ಬಿಟ್ಟಿದ್ದೆ, ಬರ್ಡೇ ದಿನ ಕೊಡೋಕ್ಕಾಗಿಲ್ಲ. ಬಟ್ ನಾವಾದರೂ ನಾಳೆ ಬೆಂಗಳೂರಿಗೆ ಬಂದ್ವಿ ಮಾರ್ನಿಂಗು, ಆವಾಗ ಕೊಟ್ಟೆ. ಅವಳಿಗೆ ಇಷ್ಟ ಆಯಿತು. ಹಾಂ ಯೂನಿಕಾರ್ನ್ ಬ್ಯಾಗು ಇಷ್ಟ ಆಯಿತಾ? ನಗ್ತಾನೆ ಇಲ್ಲ ನೀನು, ಮುಖ ತೋರಿಸು. ಹಿಂಗೆ ಇಷ್ಟ ಆಯ್ತಾ ಗಿಫ್ಟು? ಬ್ಯಾಗ್ ಥರ ಹಾಕೋ, ಬ್ಯಾಗು ಹಾಕೋ ಬ್ಯಾಗ್ನ ಎದೋಳ ಮೇಲೆ ಹಂಗಾಕಂದ ರೋಷ್, ಎದೋಳ ಮೇಲೆ ಎಲ್ಲ ಕೊಡಿಲಿ. ಇದನ್ನು ನಮ್ಮಪ್ಪ ವರುಷ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅಂದರೆ ವರುಷ್ಕಗೆ ಅವ್ರ ತಾತ ಕೊಟ್ಟಿರುವಂಥ ಗಿಫ್ಟು ಬರ್ಡೇಗೆ. ಸೊ ಇದು ನಮ್ಮ ಬರ್ಡೇ ಆಗಿ ಒಂದು 4 days ಆದಮೇಲೆ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಮುಂದೆ 2 ಬೊಂಬೆ ಇದೆ, ಅದಂತೂ ಸಖತ್ ಕ್ಯೂಟಾಗೈತೆ. ಮೊಬೈಲಲ್ಲಿ ಆರ್ಡರ್ ಮಾಡು. ಸುಮ್ಮನೆ ಎತ್ಕೊಂಡು ಹೋದಿಯಾ? ಯಾಕೆ? ಹಾಕೋ ಬ್ಯಾಗ್ನ.